ಇನ್ನು ವೇಣುಗೋಪಾಲ್ ನಿವಾಸಕ್ಕೆ ಆಗಮಿಸಿದ ಡಿಕೆ ಶಿವಕುಮಾರ್. ದೆಹಲಿಯ ಲೋಧಿ ಎಸ್ಟೇಟ್ನಲ್ಲಿರುವಂತಹ ವೇಣುಗೋಪಾಲ್ ನಿವಾಸ, ಕೆಸಿವಿ ಮನೆಯಿಂದ ಸಿದ್ದರಾಮಯ್ಯ ತೆರಳಿದ ನಂತರ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ತಮ್ಮ ಪಟ್ಟಿ ಜೊತೆಗೆ ಆಗಮಿಸಿದ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಚರ್ಚೆ ನಡೆಸ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಒಂದ್ ಕಡೆ ಸಭೆಯನ್ನ ಮುಗಿಸಿ ಸಿದ್ದರಾಮಯ್ಯ ತಾವಿದ್ದಂಥ ಹೋಟೆಲ್ಗೆ ವಾಪಸ್ ಆಗಿದ್ದಾರೆ. ಆದರೆ ಅದಾದ ನಂತರ ಡಿಕೆ ಶಿವಕುಮಾರ್ ಈಗ ವೇಣುಗೋಪಾಲ್ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ದೆಹಲಿಯ ಲೋಧಿ ಎಸ್ಟೇಟ್ನಲ್ಲಿರುವಂಥ ವೇಣುಗೋಪಾಲ್ ನಿವಾಸ, ಅಲ್ಲಿಗೆ ಸಿದ್ದರಾಮಯ್ಯ ಅಲ್ಲಿಂದ ವಾಪಸ್ ಆದ ನಂತರ ಡಿಕೆ ಶಿವಕುಮಾರ್ ಅಲ್ಲಿಗೆ ಭೇಟಿಯನ್ನು ನೀಡಿದ್ದಾರೆ. ತಮ್ಮ ಪಟ್ಟಿ ಜೊತೆ ಆಗಮಿಸಿದ್ದಾರೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್. ಅವರು ಕೂಡ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿದ್ದಾರೆ. ಅವರ ಬೆಂಬಲಿಗರು, ಶಾಸಕರುಗಳು, ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳಿದ್ದಾರೆ. ಅದರಿಂದಾಗಿ ಅವರು ಕೂಡ ಒಂದಷ್ಟು ಪಟ್ಟಿಯನ್ನು ರೆಡಿ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಕೂಡ ಈಗಾಗಲೇ ತಮ್ಮ ಪಟ್ಟಿಯನ್ನ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದಾರೆ. ಇದೆಲ್ಲವನ್ನು ಕೂಡ ಅಳೆದು ತೂಗಿ ಹೈಕಮಾಂಡ್ ಯಾರಿಗೆಲ್ಲ ಸಚಿವ ಸಂಪುಟವನ್ನು ಸೇರೋದಕ್ಕೆ ಅನುಮತಿಯನ್ನು ಕೊಡುತ್ತೆ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಗಮನಿಸ್ತಾ ಇದ್ವಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ ಸಚಿವ ಸಂಪುಟ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಒಂದೇ ದಿನ ಬಾಕಿ ಇರುವಂಥದ್ದು, ನಾಳೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನು ಸದ್ಯಕ್ಕೆ ಕಾದು ನೋಡಬೇಕಾಗಿದೆ. ಆದರೆ ಇವತ್ತು ಯಾರೆಲ್ಲ ಸಭೆಯಲ್ಲಿ ಭಾಗಿಯಾಗಿದ್ರು, ಏನೆಲ್ಲ ಚರ್ಚೆಗಳಾಗ್ತಾ ಇದೆ? ಆಕಾಂಕ್ಷಿಗಳ ಪಟ್ಟಿಯನ್ನು ಈಗಾಗಲೇ ಸಿದ್ಧಪಡಿಸಲಾಗಿದೆ. ಅದರ ಅಂತಿಮಗೊಳಿಸುವಂಥ ಪ್ರಕ್ರಿಯೆ ನಡೀತಾ ಇದೆ. ಈಗಾಗಲೇ ಸಿದ್ದರಾಮಯ್ಯನವರು ಕೆಲ ಹೊತ್ತಿನ ಹಿಂದಷ್ಟೇ ಬಂದು ಮಾತುಕತೆಯನ್ನು ಮಾಡಿ ಹೋಗಿದ್ದಾರೆ. ಕೆ ಸಿ ವೇಣುಗೋಪಾಲ್ ಅವರ ಲೋಧಿ ಎಸ್ಟೇಟ್ ನಿವಾಸಕ್ಕೆ ಸಿದ್ದರಾಮಯ್ಯನವರು ಆಗಮಿಸಿ ಅವರು ಕೊಟ್ಟಿರೋಂಥ ಪಟ್ಟಿಗಳನ್ನು ಅಲ್ಲಿ ವಿಶ್ಲೇಷಣೆ ಮಾಡಲಾಯಿತು. ಅದರ ಜೊತೆಗೆ ಅವರ ಬೆಂಬಲಿಗರಿಗೂ ಕೂಡ ಸ್ಥಾನಮಾನವನ್ನು ಕೊಡುವಂಥ ನಿಟ್ಟಿನಲ್ಲಿ ಅಥವಾ ಸಚಿವ ಸ್ಥಾನ ಕೊಡುವಂಥ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗಿದೆ. ಇದರ ಜೊತೆಗೆ ಯಾವಾಗ ಸಿದ್ದರಾಮಯ್ಯನವರ ಜೊತೆಗೆ ಮಾತುಕತೆ ಮುಗಿತು, ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಕರೆಯಲಾಗಿದೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಅವ್ರದ್ದೇ ಆದಂಥ ಲೀಸ್ಟನ್ನು ರೆಡಿ ಮಾಡ್ಕೊಂಡು ಈಗಾಗಲೇ ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದಾರೆ. ಹೀಗಾಗಿ ಉಭಯ ನಾಯಕರ ಈ ಲೀಸ್ಟ್ ಏನಿದೆ, ಈ ಲೀಸ್ಟನ್ನು ಚೆಕ್ ಮಾಡಲಾಗುತ್ತೆ. ಅಫ್ಕೋರ್ಸ್ ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಅಂದರೆ ಜಾತಿ ಸಮೀಕರಣವನ್ನು ಮುಂದಿಟ್ಕೊಂಡೇ ಮುಂದಿನ ನಿರ್ಧಾರಗಳನ್ನು ಮಾಡಬೇಕಾಗತ್ತೆ. ಹೀಗಾಗಿ ಇವತ್ತು ನಡೆಯುವಂಥ ಚರ್ಚೆಯಲ್ಲಿ ಈಗಾಗಲೇ ಜನರಲ್ ಸೆಕ್ರೆಟರಿಸ್ಗಳು ಯಾರಿದ್ದಾರೆ, ಅದು ಕೆ ಸಿ ವೇಣುಗೋಪಾಲ್ ಇರ್ಬೋದು, ಅದೇ ರೀತಿ ಸುರ್ಜೇವಾಲಾ ಇರ್ಬೋದು, ಇಬ್ಬರು ಕೂಡ ವಿವರವಾದಂಥ ಮಾಹಿತಿಯನ್ನು ಎಲ್ಲರಿಂದ ಕೂಡ ಪಡ್ಕೋತಾರೆ. ಅದಾದ ಬಳಿಕ ಒಂದು ಶಾರ್ಟ್ ಲಿಸ್ಟ್ ಮಾಡಿ ಅದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕೊಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಮತ್ತೊಂದು ಸುತ್ತಿನ ಮಾತುಕತೆಯನ್ನು ಮಾಡ್ತಾರೆ. ಬಹುಶಃ ನಾಳೆ ಮತ್ತೆ ಸಿದ್ದರಾಮಯ್ಯರು ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನೂ ಕೂಡ ಕರೆಸುವಂಥ ಸಾಧ್ಯತೆ ಇರುತ್ತೆ. ಇಬ್ಬರು ಕೂಡ ಒಟ್ಟಾಗಿ ಕೂತು ಒಂದು ಮಾತುಕತೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಎಲ್ಲರೂ ಕೂಡ ಅಂದರೆ ಎಲ್ಲ ಕಾರ್ಯದರ್ಶಿಗಳು, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಹಾಗೂ ಇನ್ನಿತರ ಎಲ್ಲ ನಾಯಕರು ಒಟ್ಟಾಗಿ ಕೂತು ಮಾತುಕತೆ ಮಾಡಿ ಅನಂತರ ಫೈನಲೈಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ನಾಳೆ ನಾವು ಅಂತಿಮವಾದಂಥ ಪಟ್ಟಿಯನ್ನು ನಿರೀಕ್ಷೆ ಮಾಡ್ಬೋದಾಗುತ್ತೆ. ಆದರೆ ನಾಳೆನೇ ಬಿಡುಗಡೆ ಮಾಡ್ತಾರಾ ಅಥವಾ ನಾಡಿದ್ದು ಬೆಳಗ್ಗೆ ತನಕ, ಅಂದರೆ ಸಹಜವಾಗಿ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿರುವಂಥ ಹಿನ್ನೆಲೆಯಲ್ಲಿ ಬಂಡಾಯ ಆಗಲಿ ಅಪಸ್ವರ ಆಗಲಿ ಬರಬಾರ್ದು. ಅಫ್ಕೋರ್ಸ್ ಬಂಡಾಯ ಅಷ್ಟು ಸುಲಭವಾಗಿ ಬರಲ್ಲ, ಆದರೂ ಕೂಡ ಅನಗತ್ಯವಾದಂಥ ಗೊಂದಲ ಕ್ರಿಯೇಟ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಸ್ವಲ್ಪ ವಿಳಂಬವಾಗಿ, ಅಂದರೆ ಪ್ರಮಾಣ ವಚನಕ್ಕೆ ಸ್ವಲ್ಪ ಹತ್ತಿರದಂಥ ಸಮಯದಲ್ಲಿ ಅದನ್ನು ಬೆಳಗ್ಗೆ ಮುಂಜಾನು ಮಾಹಿತಿಯನ್ನು ನೀಡುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳಲಾಗ್ತದೆ. ಒಟ್ಟಲ್ಲಿ ನಾಳೆ ಈ ಪಟ್ಟಿ ಫೈನಲೈಸ್ ಮಾಡುವಂಥ ಸಾಧ್ಯತೆ ದಟ್ಟವಾಗಿದೆ. ಶಮಂತ್, ಧನ್ಯವಾದ ಪ್ರಮೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ಸಿದ್ದರಾಮಯ್ಯ ತಮ್ಮದೇ ಆದಂಥ ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದ್ರು, ಅದನ್ನು ಹೈಕಮಾಂಡ್ ನಾಯಕರಿಗೆ ಅವರು ತಲುಪಿಸಿದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ನಾಯಕರನ್ನ ಈಗ ಭೇಟಿ ಮಾಡುವಂಥದ್ದು. ಇನ್ನು ಹೈಕಮಾಂಡ್ ಕೈ ಸೇರಿದೆ ಮೊದಲ ಪಟ್ಟಿ, ಹೈಕಮಾಂಡ್ ಕೈ ಸೇರಿದ ಮೊದಲ ಹಂತದ ಸಂಭಾವ್ಯರ ಪಟ್ಟಿ. ಟಿವಿನಲ್ಲಿ ಡಿ ಕೆ ಸಂಪುಟದ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಡಿಕೆ ಜೊತೆ 10 ರಿಂದ 12 ಸಚಿವರ ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆ ಇದೆ. ದೆಹಲಿಯಲ್ಲಿ ಡಿಕೆ ಸಂಪುಟ ರಚನೆಯ ಕಸರತ್ತು ಜೋರಾಗಿ ನಡೀತಾ ಇದೆ. ಎಲ್ಲ ರೀತಿಯಾದಂಥ ಲಾಭಿಗಳಾಗ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ತಮ್ಮ ಒಂದು ಪಟ್ಟಿಯನ್ನು ತೆಗೆದುಕೊಂಡು ಹೋಗಿ ಹೈಕಮಾಂಡ್ ನಾಯಕರಿಗೆ ಅದನ್ನು ತಲುಪಿಸಿದ್ದಾರೆ. ಅದಾದ ನಂತರ ಡಿ ಕೆ ಶಿವಕುಮಾರ್ ಕೂಡ ಹೈಕಮಾಂಡ್ ನಾಯಕರನ್ನ ಈಗ ಭೇಟಿಯಾಗಿದ್ದಾರೆ. ಡಿಕೆ ಜೊತೆ ಸಂಪುಟ ಸೇರೋರ ಸಂಭಾವ್ಯರ ಪಟ್ಟಿ ಟಿವಿ9ಗೆ ಲಭ್ಯವಾಗಿದೆ. ಡಿಕೆ ಜೊತೆ ಯಾರೆಲ್ಲ ಮಂತ್ರಿಗಳಾಗಿ ಸಂಪುಟ ಸೇರ್ತಾರೆ ಅನ್ನೋದನ್ನು ನೋಡೋದಾದ್ರೆ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಯುಟಿ ಖಾದರ್, ಪ್ರಿಯಾಂಕ್ ಖರ್ಗೆ, ರಾಮಲಿಂಗಾರೆಡ್ಡಿ, ಎಂಬಿ ಪಾಟೀಲ್, ಕೃಷ್ಣ ಭೈರೇಗೌಡ, ಕೆಜೆ ಜಾರ್ಜ್ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ. ಇದು ಸಂಭಾವ್ಯ ಸಚಿವರ ಪಟ್ಟಿ. ಡಾಕ್ಟರ್ ಯತೀಂದ್ರ ಅಥವಾ ಭೈರತಿ ಸುರೇಶ್ ಮಂತ್ರಿಗಿರಿ ಸಿಗುವಂತಹ ಸಾಧ್ಯತೆ ಇದೆ ಇವರಿಬ್ಬರಲ್ಲಿ ಒಬ್ಬರಿಗೆ. ಎಂಬಿ ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ ಇವರಿಬ್ಬರಲ್ಲಿ ಒಬ್ಬರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ. ಹಾಗೆ ಡಿಕೆ ಜೊತೆ ಒಟ್ಟು 10 ರಿಂದ 12 ಸಚಿವರು ನಾಡಿದ್ದು ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇರುವಂಥದ್ದು. ಆ ಒಂದು ಸಂಭಾವ್ಯ ಸಚಿವರ
ಪಟ್ಟಿ ಟಿವಿ ನೈನ್ಗೆ ಲಭ್ಯವಾಗಿದೆ. ಟಿವಿ ನೈನ್ನಲ್ಲಿ ಡಿಕೆ ಸಂಪುಟದ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ಡಿಕೆ ಜೊತೆ ಸಂಪುಟ ಸೇರೋರ ಸಂಭಾವ್ಯರ ಪಟ್ಟಿ ಟಿವಿ ನೈನ್ಗೆ ಲಭ್ಯವಾಗಿದೆ. ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್, ಯುಟಿ ಖಾದರ್, ಪ್ರಿಯಾಂಕ್ ಖರ್ಗೆ, ರಾಮಲಿಂಗಾರೆಡ್ಡಿ, ಎಂಬಿ ಪಾಟೀಲ್, ಕೃಷ್ಣ ಭೈರೇಗೌಡ, ಕೆಜೆ ಜಾರ್ಜ್ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಾಧ್ಯತೆ ಇದೆ. ಇವರೆಲ್ಲರೂ ಕೂಡ ಈಗಾಗಲೇ ಸಚಿವರಾಗಿದ್ದಂಥವ್ರು, ಅವ್ರನ್ನೇ ಮುಂದುವರಿಸುವಂತಹ ಸಾಧ್ಯತೆ ಇದೆ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಇವರು ಸೇರ್ಪಡೆಯಾಗುವಂತಹ ಸಾಧ್ಯತೆ ಇರುವಂಥದ್ದು. ಇದರ ಜೊತೆಗೆ ಡಾಕ್ಟರ್ ಯತೀಂದ್ರ ಅಥವಾ ಭರತಿ ಸುರೇಶ್ಗೆ ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ಇವತ್ತು ವೇಣುಗೋಪಾಲ್ ಸುರ್ಜೇವಾಲಾರಿಂದ ಪಟ್ಟಿ ತಯಾರಿ ನಡೆಸಲಾಗುತ್ತೆ. ನಾಳೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಸಭೆ ನಡೆಸಲಿದ್ದಾರೆ. ನಾಳೆ ಸಭೆ ನಡೆಸಿ ಮೊದಲ ಹಂತದ ಪಟ್ಟಿಯನ್ನ ತಯಾರಿ ಮಾಡುವಂತಹ ಸಾಧ್ಯತೆ ಇದೆ. ಬಳಿಕ ನಿಯೋಜಿತ ಸಿಎಂ ಡಿಕೆ ಹಾಗೆ ಸಿದ್ದರಾಮಯ್ಯಗೆ ಬುಲಾವ್ ನೀಡ್ತಾರೆ. ಇಬ್ಬರ ಜೊತೆ ಚರ್ಚಿಸಿ ಮೊದಲ ಸುತ್ತಿನ ಸಚಿವರ ಪಟ್ಟಿಯನ್ನ ಅಂತಿಮ ಮಾಡುವಂತಹ ಸಾಧ್ಯತೆ ಇದೆ. ಅಂದ್ರೆ ಈಗಾಗಲೇ ಸಿದ್ದರಾಮಯ್ಯ ಅವರು ತಮ್ಮದೇ ಆದಂತಹ ಒಂದು ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಅವರು ಕೂಡ ಒಂದು ಲಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ ನಾಳೆ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಒಂದು ಫೈನಲ್ ಪಟ್ಟಿಯನ್ನು ಸಿದ್ಧಪಡಿಸಿ ಅದಾದ ನಂತರ ಸಿದ್ದರಾಮಯ್ಯನವರು ಹಾಗೆ ಡಿ ಕೆ ಶಿವಕುಮಾರ್ ಅವರಿಬ್ಬರನ್ನು ಕೂಡ ಕರೆಸಿ ಸಭೆಯನ್ನು ನಡೆಸಿ ಅದಾದ ನಂತರ ಒಂದು ಫೈನಲ್ ಪಟ್ಟಿಯನ್ನು ಸಿದ್ಧಪಡಿಸುವಂತಹ ಸಾಧ್ಯತೆ ಇದೆ. ಇದೆಲ್ಲ ಆದ ಬಳಿಕ ನಿಯೋಜಿತ ಸಿಎಂ ಡಿಕೆ ಹಾಗೆ ಸಿದ್ದರಾಮಯ್ಯ ಇಬ್ಬರನ್ನು ಕೂಡ ಕರೀತಾರೆ. ಅವರ ಜೊತೆ ಒಂದು ಸುತ್ತು ಚರ್ಚೆಯನ್ನು ನಡೆಸಿ ಅಂತಿಮ ಪಟ್ಟಿಯನ್ನು ಸಿದ್ಧಪಡಿಸುವಂತಹ ಸಾಧ್ಯತೆ ಇರುವಂಥದ್ದು.